ಬೆಳಗಾವಿಯಲ್ಲಿ ಭಾರಿ ಹೈಡ್ರಾಮಾ, ಕಾಂಗ್ರೆಸ್ ಸಭೆಯಲ್ಲಿ ಮಾರಾಮಾರಿ. ಎಐಸಿಸಿ ವೀಕ್ಷಕರ ಎದುರೇ ಕೈ ಕಾರ್ಯಕರ್ತರ ಬಿಗ್ ಫೈಟ್. ಹೀಗೆ ತಳ್ಳಾಟ, ನೂಕಾಟ, ಕಾಲರ್ ಪಟ್ಟಿ ಹಿಡಿದು ಕೈ ಹಿಡಿದು ಗಲಾಟೆ ಮಾಡ್ತಾ ಇದ್ರು. ಬೆಳಗಾವಿ ನಗರ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ಸಭೆಯಲ್ಲಿ ಸೋಮವಾರ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದು ಹೋಗಿದೆ ಕಣ್ರಿ. ಎಎಸಿ ವೀಕ್ಷಕರ ಸಮ್ಮುಖದಲ್ಲೇ ಬಿಗ್ ಫೈಟ್ ನಡೆದು ಹೋಗಿದೆ. ಪಕ್ಷದ ಕಚೇರಿಯಲ್ಲಿ ಕಾರ್ಯಕರ್ತರ ನಡುವೆ ಘರ್ಷಣೆ ಭುಗಿಲೆದ್ದಿದೆ. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪರಿಸ್ಥಿತಿಯನ್ನ ಹತೋಟಗೆ ತಂದಿದ್ದಾರೆ ನೋಡಿ. ನಗರ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾರ್ಯಕರ್ತರ ನಡುವೆ ಗಲಾಟೆ ಆರಂಭವಾಗಿತ್ತು. ಈ ಗಲಾಟೆ ವಿಕೋಪಕ್ಕೆ ಹೋಗಿ ಕಾಂಗ್ರೆಸ್ ಕಾರ್ಯಕರ್ತರು ಪರಸ್ಪರ ಕೈ ಮಿಲಾಯಿಸಿದ್ದಾರೆ. ಸಿಟಿ ಅಧ್ಯಕ್ಷರ ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ಫೈಟ್, ಅಭಿಪ್ರಾಯ ಸಂಗ್ರಹ ಸಭೆಯಲ್ಲಿ ಹೊತ್ತಿ ಉರಿದ ಬಣ ರಾಜಕೀಯ. ಎಐಸಿಸಿ ವೀಕ್ಷಕ ಮನೋಜ್ ಚವ್ಹಾಣ್ ನೇತೃತ್ವದಲ್ಲಿ ಬೆಳಗಾವಿ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿರುವ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ನಡೆದಿತ್ತು. ಈ ವೇಳೆ ಜಗಳ ಆರಂಭವಾಗಿ ಸಭೆಯಲ್ಲಿ ಮಾಜಿ ಶಾಸಕ ರಮೇಶ್ ಕುರ್ಚಿ ಆಪ್ತನನ್ನ ಥಳಿಸಲಾಗಿದೆ. ಹೇಮಂತ್ ಲಿಂಗಾಡೆ ಎಂಬಾತನನ್ನ ರಮೇಶ್ ಕುರ್ಚಿ ಆಪ್ತನ ಮೇಲೆ ಹಲ್ಲೆ ನಡೆಸಿದ್ದಾನೆಂದು ಆರೋಪಿಸಲಾಗಿದೆ. ಸುದ್ದಿ ತಿಳಿದ ಬೆಳಗಾವಿ ಮಾರ್ಕೆಟ್ ಠಾಣೆ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ರು. ಈ ವೇಳೆ ಪೊಲೀಸರ ಆಗಮನದಿಂದ ಕಾಂಗ್ರೆಸ್ ಸಭೆಯೊಳಗೆ ಪರಿಸ್ಥಿತಿ ಸ್ವಲ್ಪ ತಿಳಿಗೊಂಡಿದೆ. ಆಸಿಫ್ ಸೇಠ್ ಹಾಗೂ ರಮೇಶ್ ಕುರ್ಚಿ ಆಪ್ತರ ಮಧ್ಯೆ ಶುರುವಾದ ಮಾತಿನ ಚಕಮಕಿ ಅದು ನೋಡುತ್ತಲೇ ದೊಡ್ಡ ರಾದಾಂತಕ್ಕೆ ಕಾರಣವಾಯಿತು ನೋಡಿ. ಇದರಿಂದ ಸಭೆಗೆ ಹಾಜರಾದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸ್ವಲ್ಪ ಮುಜುಗರ ಆದಂತ ಘಟನೆ ಕೂಡ ನಡೆದೋಯ್ತು. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.